ಈ ವಿಡಿಯೋ ಎಲ್ಲ ಹೆಂಡತಿಯರಿಗೋಸ್ಕರ. ಯಾರು ಅವ್ರ ಗಂಡ 100 ವರ್ಷ ಚೆನ್ನಾಗಿರಬೇಕು ಅಂತ ದೇವಸ್ಥಾನ, ದೇವ್ರಿಗೆಲ್ಲ ಕೈ ಮುಗಿತಿರ್ತೀವಲ್ವ, ಹಾಗೆ ನಮ್ಮ ಊಟದಲ್ಲೂ ನಾವು ಕೈ ಮುಗಿದು ಚೆನ್ನಾಗಿರೋ ಊಟ ಮಾಡಿಕೊಡ್ಬೇಕು. ಎಲ್ಲರಿಗೂ ಆಸೆ ಇರುತ್ತೆ ಅವ್ರ ಗಂಡ ಚೆನ್ನಾಗಿ ತಿಂದು ಗುಂಡಾಡಿ ಗುಂಡನ ಥರ ಇರಬೇಕು ಅಂತ. ಬಟ್ ಅದು ನಿಜಾನಾ? ಗುಂಡಾಡಿ ಗುಂಡನ ಥರ ಇದ್ದರೆ ಆಗುತ್ತಾ? ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್ ರೇಟ್ ಎಲ್ಲ ಎಷ್ಟು ಜಾಸ್ತಿ ಆಗ್ತಿದೆ ನಿಮಗೆ ಗೊತ್ತು. ನಾವು ಚೆನ್ನಾಗಿ ರುಚಿಯಾಗಿರಬೇಕು ಅಂತ ರೈಸ್ ಬಾತು, ವಾಂಗಿಬಾತು, ಆ ಬಾತು ಈ ಬಾತು ಮಾಡಿ ಹಾಕ್ತೀವಿ. ಅದ್ರಲ್ಲಿ ಎಷ್ಟು ಆಯಿಲ್ ಹಾಕೇ ಹಾಕ್ತೀವಿ, ಇಲ್ಲಾಂದರೆ ರುಚಿ ಬರೋದಿಲ್ಲ. ಹಾಗೆ ಮಾಡಿ, ಬಟ್ ಅದನ್ನು ರೇರಾಗಿ ಮಾಡಿ, ಬಟ್ ಹೆಲ್ದಿ ಮೀಲ್ನ ಚೂಸ್ ಮಾಡಿ, ಪ್ರೋಟೀನ್ ರಿಚ್ ಅಥವಾ ಫೈಬರ್ ರಿಚ್ ಮೀಲ್ಸ್ನ ಚೂಸ್ ಮಾಡಿ ನಾವು ತಿಂದು ನನ್ನ ಗಂಡನಿಗೂ ತಿನ್ನಿಸಿ, ಮಕ್ಕಳಿಗೂ ತಿನ್ನಿಸಿ. ನಮ್ಮಿಂದನೇ ಅಲ್ವಾ, ಹೆಣ್ಣಿಂದನೇ ಒಂದು ಎಂಟೈರ್ ಸಂಸಾರ ಚೆನ್ನಾಗಿ ಹೆಲ್ದಿಯಾಗಿರೋದು. ಸೊ ವಿ ಮೇಕ್ ಆರ್ ಬ್ರೇಕ್ ಅಂತ ಗೊತ್ತಿರುತ್ತೆ, ವುಮೆನ್ ಮೇಕ್ ಆರ್ ಬ್ರೇಕ್ ಅಂತ. ಇದನ್ನು ಹೇಳ್ತಾ ನಾನು ಮಾಡಿದೆ ಸೋಯಾ ಕಟ್ಲೆಟ್. ಸೋಯಾನ ಚೆನ್ನಾಗಿ 10 to 15 ಮಿನಿಟ್ಸ್ ಬೇಯಿಸ್ಕೊಂಡು ವಾಟರ್ನೆಲ್ಲ ಸ್ಕ್ವೀಸ್ ಔಟ್ ಮಾಡಿ ಬ್ಲೆಂಡರ್ಗೆ ಇದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಮತ್ತೆಲ್ಲ ಸ್ಪೈಸಸ್ ಹಾಕಿ, ಮತ್ತು ಸ್ಪ್ರೆಡ್ಗೆ ಸ್ವಲ್ಪ ಮೊಸರು, ಗಾರ್ಲಿಕ್ಕು ಮತ್ತು ಕ್ಯಾಶ್ಯೂ ಹಾಕಿದ್ದೆ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಸ್ಪ್ರೆಡ್ ಹಾಕಿದ್ದೀನಿ. ಅಂದರೆ ಮೆಯೋನೀಸ್ ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡೋಣ ಅಂತ. ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಥರ ರೋಲ್ ಮಾಡಿ ಟಿಫನ್ ಬಾಕ್ಸ್ಗೆ ಹಾಕಿದ್ದೆ. ಇದ್ರ ಜೊತೆಗೆ ನಾನು ಚೆನ್ನಾನ ಬೇಯಿಸಿ ಅದಕ್ಕೆ ಪೆಪ್ಪರ್ ಸಾಲ್ಟ್ ಹಾಕಿದ್ದೆ. ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ ಮತ್ತು ಕ್ಯಾರೆಟ್ ಹಾಕಿದ್ದೀನಿ, ಮತ್ತು ಮ್ಯಾಂಗೋ ಚಿಯಾ ಪುಡ್ಡಿಂಗ್. ಹೆಲ್ತಿ ಲಂಚ್ ಬಾಕ್ಸ್ ರೆಡಿ ಆಯಿತು. ನಾನು ಎಕ್ಸ್ಚೇಂಜ್ ಮಾಡಿಕೊಂಡೆ ನನ್ನ ಮಗಳ ಜೊತೆ. ನೋಡಿ, ಬೆಳಿಗ್ಗೆನೇ ಎದ್ಬಿಡ್ತಾಳೆ. ನಾನು ಜಂಕ್ ತಿನ್ನಬೇಡಿ ಅಂತ ಹೇಳಲ್ಲ, ತಿನ್ನಿ ವಾರಕ್ಕೆ 1 ಸತಿನೋ 2 ಸತಿನೋ, ಬಟ್ ಜಾಸ್ತಿ ಹೆಲ್ದಿ ಫುಡ್ ತಿನ್ನಿ, ಸೊ ದಟ್ ಯು ಕ್ಯಾನ್ ಬ್ಯಾಲೆನ್ಸ್. ಬಿ ಹೆಲ್ದಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್.